ದಾರಿಗೆ ಬೆಳಕಾಗುತ್ತಾಳೆ. ವೈಯಕ್ತಿಕವಾಗಿ ಮನೆಯ ಅರ್ಧ ಜವಾಬ್ದಾರಿಯನ್ನು ಹೊರುವ ಜೊತೆಗೆ ಒಬ್ಬ ಶಿಕ್ಷಕಿಯಾಗಿ, ಇಂಜಿನಿಯರ್ ಆಗಿ, ಪೈಲಟ್ ಆಗಿ ಕೂಡ ತನ್ನ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾಳೆ. ಸಮಾಜದ ಕಟ್ಟುಪಾಡುಗಳ ಹೊರತಾಗಿಯೂ ಈಗಿನ ಆಧುನಿಕ ದಿನಗಳಲ್ಲಿ ಆಕೆ ಸಾಧನೆಯ ಶಿಖರವನ್ನು ಮುಟ್ಟುತ್ತಿದ್ದಾಳೆ. ಹಾಗಾಗಿ ವಿಶ್ವದಾದ್ಯಂತ ಮಹಿಳೆಯರಿಗೆ ಗೌರವಾನ್ವಿತವಾಗಿ ಈ ಒಂದು ದಿನವನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನಾಗಿ ಆಚರಿಸುವ ಮೂಲಕ ಮೀಸಲಿಡಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಹೇಳಿದರು. ಅವರು ಕುಮಟಾ ರೋಟರಿ ಘಟಕದ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಆಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸಮಾನತೆಯ ಜೊತೆಗೆ ಒಗ್ಗಟ್ಟಿನಲ್ಲಿ ಸಹ ಮಹಿಳೆಯರು ಸದಾ ಮುಂದಿರುವುದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಾಕಷ್ಟು ಅನುಕೂಲವಾಗಲಿದೆ. ಮಹಿಳೆಯರ ಸಾಧನೆಗೆ ಮನಪೂರ್ವಕ ಗೌರವ ಸೂಚಿಸುವ ದಿನ ಇದಾಗಿದೆ. ಮಹಿಳೆಯರಿಗೆ ಎಲ್ಲಾ ಕ್ಷೇತ್ರದಲ್ಲಿಯೂ ಅವಕಾಶ ಕೊಡುವುದು ಮುಂದಿನ ಮಹತ್ತರ ಬೆಳವಣಿಗೆಗೆ ದಾರಿದೀಪವಾಗಲಿದೆ ಎಂದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಲಾಯಿತು. ರಾಷ್ಟ್ರೀಯ ಚೆಸ್ ಆಟಗಾರ್ತಿ ಸಿಂಚನಾ ಭಟ್, ಸಮಾಜ ಸೇವಕಿ ಮರಿಯಾ ಗೋರಟ್ಟಿ, ನಾಗರಿಕ ಸೇವಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್, ಜಲಗೌರಿ ಗೌರಿನಾಯ್ಕ್, ರಾಷ್ಟ್ರೀಯ ಕ್ರೀಡಾ ಸಾಧನೆ ಹಾಗೂ ಹೆಸರಾಂತ ಜೀವನ ಶೈಲಿ ತಜ್ಞೆ ನಮಿತಾ ಸಾರಂಗ, ಅಂತಾರಾಷ್ಟ್ರೀಯ ಖ್ಯಾತಿಯ ರುದ್ರವೀಣಾ ಪ್ರವೀಣೆ, ಜ್ಯೋತಿ ಹೆಗಡೆ ಇವರುಗಳಿಗೆ ಪ್ರೇರಣಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಮಾತಾಡ್ಲಿಕ್ಕಾಗಲ್ಲ, ಈ ತರ ಒಂದು ವೇದಿಕೆ ಸಿಗುವಾಗ ಇಂಟ್ರಾಕ್ಟ್ ಮಾಡೋದಕ್ಕೆ ಒಂದು ಅವಕಾಶ ನಮಗೆ ಸಿಗುತ್ತದೆ. My career started there. I started my first posting in the IAS. Started as AC Kumta. First time I think I worked first ಕೆಲಸ ನಿಮ್ಮ ಜೊತೆಗಿನ ಆಯಿತು. There was a lifeline train Bantu and we worked together in that. So I have very fond memories of Kumta. It's like my mother's home. Wherever we go, wherever I go. This is where we started. This is where I started learning. And Kannada irbodu, my revenue knowledge irbodu, my career knowledge irbodu, everything started here in Kumta. And this place, Uttara Kannada, will be very special for me for my entire life. ಈಗ ಇವತ್ತು ವುಮೆನ್ಸ್ ಡೇ ರಿಲೇಟೆಡ್ ನಾವು ಎಲ್ಲರೂ ಈಗ ಈ ಸೊಸೈಟಿನಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ದೀವಿ ಅಂದರೆ ಬಿಕಾಸ್ ನಮ್ಮ ಆನ್ಸೆಸ್ಟರ್, ನಮ್ಮ ಪೇರೆಂಟ್ಸ್ ಇರ್ಬೋದು, ನಮ್ಮ ಮುಂದಿನ ಜನರೇಷನ್ ನಮಗೋಸ್ಕರ ಸಾಕಷ್ಟು ಸ್ಟ್ರಗಲ್ ಮಾಡಿದ್ದಾರೆ. ದೇ ಹ್ಯಾವ್ ಗಿವನ್ ಅಸ್ ದಿಸ್ ಆಪರ್ಚುನಿಟಿ ಫಾರ್ ಅಸ್. ಇಷ್ಟು ನಾವು when they had we must have read the history-ನಲ್ಲಿ while preparing for various ಇದು we must have read that ಪ್ರತಿಯೊಂದು ಕೂಡ ಸ್ಟ್ರಗಲ್ ಆಯಿತು. ಮನೆ ಹೊರಗಡೆ ಬರೋದಕ್ಕೆ ಸ್ಟ್ರಗಲ್ ಆಯಿತು, ಎಜುಕೇಷನ್ ಮಾಡೋದಕ್ಕೆ ಸ್ಟ್ರಗಲ್ ಆಯಿತು, ಈಕ್ವಲ್ ಪುರುಷರ ಜೊತೆಗೆ ಮಹಿಳೆಯರು ಕೆಲಸ ಮಾಡ್ಬೋದು ಅಂತ ಬರೋದಕ್ಕೆ ಸ್ಟ್ರಗಲ್ ಆಯಿತು. ಒನ್ಸ್ ವಿ ಕೇಮ್ ಈಕ್ವಲ್ ಪೇಗೆ ಸ್ಟ್ರಗಲ್ ಆಯಿತು, ಈಕ್ವಲ್ ಅವರ್ಸ್ ಆಫ್ ವರ್ಕ್ಗೆ ಸ್ಟ್ರಗಲ್ ಆಯಿತು. ಇನ್ಫ್ಯಾಕ್ಟ್ ವೈ ಆರ್ ವಿ ಸೆಲೆಬ್ರೇಟಿಂಗ್ ವುಮೆನ್ಸ್ ಡೇ? ಬಿಕಾಸ್ ಅಮೆರಿಕಾನಲ್ಲಿ ನಮಗೆ ಈಕ್ವಲ್ ಆಪರ್ಚುನಿಟಿ ಕೊಡಿ, ನಮಗೆ ವರ್ಕಿಂಗ್ ಅವರ್ಸ್ ಕರೆಕ್ಟಾಗಿ ಕೊಡಿ ಅಂತ ಹೋರಾಟ ಮಾಡಿ ಜಯಿಸಿದ್ರು. ದಟ್ ಡೇ ಇಸ್ ಸೆಲೆಬ್ರೇಟೆಡ್ ಆಸ್ ವುಮೆನ್ಸ್ ಡೇ. ಇಟ್ ಹಸ್ ಬೀನ್ ಅ ಲಾಟ್ ಆಫ್ ಸ್ಟ್ರಗಲ್. ನಮ್ಮ ಮುಂದಿನ ಜನರೇಷನ್ ನಮಗೋಸ್ಕರ ಮಾಡಿ ಇಲ್ಲಿ ಕೊಟ್ಟಿದ್ದರು. ವಿ ಆರ್ ಇನ್ ಅ ಗುಡ್ ಪೊಸಿಷನ್. ಬಟ್ ಇಸ್ ಇಟ್ ಸಫಿಷಿಯಂಟ್? ನಾವೆಲ್ಲ ಸಾಕು ಅಂತ ಅನ್ಕೋಬೋದಾ? ಇಲ್ಲ ಅಲ್ವಾ? ನಾವು ಕೋವಿಡ್ ಆಯಿತು 2019-20ನಲ್ಲಿ ಕೋವಿಡ್ ಬಂದಾಗ ಐ ವಾಸ್ ರೀಡಿಂಗ್ ಇನ್ ಅ ಬುಕ್, ಮಹಿಳೆಯರಿಗೆ ವ್ಯಾಕ್ಸಿನೇಷನ್ ಹೋಗಿ ತಗೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ಯಾಕೆ ಮನೆ ಕೆಲಸ ಇತ್ತು ಅಂತ. ಸುಮಾರು ಮಹಿಳೆಯರು ಹೋಗಿ ವ್ಯಾಕ್ಸಿನೇಷನ್ ತಗೊಂಡಿಲ್ಲ ಅಂತ ಕಂಪೇರ್ ಟು ಮೆನ್ ಡೇಟಾ ಕನ್ಸಿಡರ್ ಮಾಡಿದ್ರು. ಮಕ್ಕಳಿಗೆ ಫೋನ್ ಕೊಡ್ತಾರಲ್ಲ, ಆ ಟೈಮಲ್ಲಿ ಎಲ್ಲ ಎವ್ರಿಥಿಂಗ್ ವಾಸ್ ಆನ್ಲೈನ್ ಕ್ಲಾಸಸ್. ಒಂದು ಮನೆಯಲ್ಲಿ there is a boy child, there is a girl child ಇದ್ದಾಗ ಮನೆಯಲ್ಲಿ ಒಂದೇ ಫೋನ್ ಇದ್ರೆ ಯಾರ ಹತ್ರ ಫೋನ್ ಹೋಗ್ತಾ ಇತ್ತು? ಬಾಯ್ ಚೈಲ್ಡ್ ಹತ್ರ ಹೋಗ್ತಾ ಇತ್ತು. ನಥಿಂಗ್ ರಾಂಗ್. ದೋ ವಿ ಆರ್ ಸ್ಪೀಕಿಂಗ್ ಎಲ್ಲ ಈಕ್ವಲ್ ಎಲ್ಲ ಮಾತಾಡಿದ್ರು ಸರಿ, ಆ ಒಂದು ಸಿಚುವೇಶನಲ್ಲಿ ಫೋರ್ಸ್ ಮಾಡಿದಾಗ ಆಟೋಮ್ಯಾಟಿಕ್ಲಿ ಆ ಪ್ರಿಫರೆನ್ಸ್ ಬರುತ್ತದೆ. ಇವತ್ತು ಕೂಡ ನಮ್ಮ ಸೊಸೈಟಿನಲ್ಲಿ ವೆದರ್ ಇಟ್ ಇಸ್ ಸೇಫ್ ಫಾರ್ ವುಮೆನ್ ಟು ಗೋ ಔಟ್. ಈ ಟೈಮಲ್ಲಿ ಒಂದು ರಾತ್ರಿ 9 ಗಂಟೆಗೆ ನಾವು ಸೇಫಾಗಿ ಬೀದಿನಲ್ಲಿ ನಡ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಸ್ಟಿಲ್ there is a lot of things that has to be improved and ನಮ್ಮ ರೆಸ್ಪಾನ್ಸಿಬಿಲಿಟಿ ಅದು. ನಮ್ಮ ರೆಸ್ಪಾನ್ಸಿಬಿಲಿಟಿ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ನಾವು ತಗೊಂಡಿರೋದಕ್ಕಿಂತ ಬೆಟರ್ ಪ್ಲೇಸನ್ನು ಬಿಟ್ಟು ಹೋಗಬೇಕಾಗಿರೋದು ನಮ್ಮ ಜವಾಬ್ದಾರಿ. ವಾಟ್ ಆರ್ ದ ರೋಲ್ ದಟ್ ವಿ ಆರ್. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.